ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ ಎಂಜಿ ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 ವೀಕ್ಸ್ ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 ವೀಕ್ಸ್ ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ ಎಂಜಿ ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 ವೀಕ್ಸ್ ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 ವೀಕ್ಸ್ ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ ಎಂಜಿ ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 ವೀಕ್ಸ್ ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು
ಫೋನ್ ಮಾಡಿದ್ದೆ ಈಗ ಸೆಕ್ರೆಟ್ರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ, ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟ್ರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ, ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟ್ರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ, ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ,
ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟ್ರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ, ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟ್ರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ, ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟದು ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟ್ರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡೋದು ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟದು ಕ್ಲಿಯರ್ ಡೈರೆಕ್ಷನ್ ಐತಿ. ಪಿಸಿಬಿ ಕಚೇರಿಯ ಮುಂದೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಭಟನೆಗೆ ಕೂತಿರುವಂತಹದ್ದು. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರಿನ MG ರೋಡ್ನಲ್ಲಿರುವಂತಹ ಪಿಸಿಬಿ ಕಚೇರಿ, ಇಲ್ಲಿ ಪ್ರತಿಭಟನೆಗೆ ಕುಳಿತಿದ್ರು. ಕಾರಣ ಏನಂತಂದ್ರೆ ಯತ್ನಾಳ್ಗೆ ಸೇರಿದಂತ ಸಕ್ಕರೆ ಕಾರ್ಖಾನೆಯನ್ನ ಓಪನ್ ಮಾಡೋದಕ್ಕೆ ಅಡ್ಡಿಪಡಿಸಿದ್ದು. ಕಾರ್ಖಾನೆ ಓಪನ್ ಮಾಡೋದಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ
ಸುಖ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ ಓಪನ್ ಮಾಡೋದಕ್ಕೆ ಅಂತ ಹೇಳಿ ಪಿಸಿಬಿ ಕಚೇರಿ ಮುಂದೆನೆ ಶಾಸಕ ಯತ್ನಾಳ್ ಪ್ರತಿಭಟನೆಗೆ ಕುಳಿತಿದ್ರು. ಕಾರ್ಖಾನೆ ಮುಚ್ಚೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಅನ್ನ ನೀಡಿತ್ತು. ಆದರೆ ಕೋರ್ಟ್ ಆದೇಶ ಇದೆ, ಕಾರ್ಖಾನೆಯನ್ನ ಓಪನ್ ಮಾಡಬಹುದು ಅಂತ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನೋ ಪಿಸಿಬಿ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತಿದ್ರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡಬೇಕು. ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಐತಿ. ಹೈಕೋರ್ಟ್ ಇದೇನಿತ್ತು ಫೋನ್ ಮಾಡಿದ್ದೆ ಈಗ ಸೆಕ್ರೆಟ್ರಿಗೆ ಮಂಜುನಾಥ್ ಪ್ರಸಾದ್ ಎಲ್ಲ ಫೋನ್ ಮಾಡಿದ್ದೆ. ಅವರು ಏನಂತಾರೆ 3 weeks ಟೈಮ್ ಐತೆ ನಮಗೆ, ಫೈಲ್ ಮೂವ್ ಮಾಡಿ ಆರ್ಡರ್ ಮಾಡಿಸ್ಬೇಕು ಅಂದರು. ಎಲ್ಲ ನಾಟಕದ ಅಪೀಲ್ ಇದು ಸ್ಟೇ ಮಾಡಬೇಕು. ಅಪೀಲ್ ಹೋಗ್ಬೋದು. ಅದು ಆಟ ಹೈಕೋರ್ಟ್ ಕ್ಲಿಯರ್ ಡೈರೆಕ್ಷನ್ ಐತಿ.